ಕಾಂಗ್ರೆಸ್ನಿಂದ ನಿಕೇತ್ ರಾಜ್ ಮೌರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಬಿಜೆಪಿಯಿಂದ ಮಾಜಿ ಸಂಸದರಾದ ಮುನಿಸ್ವಾಮಿ ಅವರಿದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ನಿಕೇತ್ ರಾಜ್ ಮೌರ್ಯ ಅವರು, ಫಸ್ಟ್ ರಿಯಾಕ್ಷನ್ ಆನ್ ಟ್ರೆಂಡ್ಸ್. ಫಸ್ಟ್ ರಿಯಾಕ್ಷನ್ ಆನ್ ಟ್ರೆಂಡ್ಸ್, ಒನ್ಸ್ ಅಗೈನ್ ನಿತೀಶ್ ಕುಮಾರ್ ಅವರು ತಮ್ಮ ಚರಿಷ್ಮಾನ ಉಳಿಸ್ಕೊಳ್ಳೋದ್ರೊಳಗಡೆ ಮತ್ತು 20 ವರ್ಷಗಳ ನಂತರ ಕೂಡ ಅವರು ತಮ್ಮ ಶಕ್ತಿಯನ್ನು ಉಳಿಸ್ಕೊಳ್ಳೋದ್ರೊಳಗಡೆ ಅವರು ಯಶಸ್ವಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಚುನಾವಣೆ ಬಹುಶಃ ಇನ್ನೂ 2 ಗಂಟೆಗಳ ಕಾಲ ಏನು ಬೇಕಾದರೂ ವ್ಯತ್ಯಾಸಗಳಾಗ್ತವೆ. ತುಂಬ ದೊಡ್ಡ ಪ್ರಮಾಣದ ವ್ಯತ್ಯಾಸ ಆಗುತ್ತೆ ಅಂತ ನನಗನ್ಸಲ್ಲ. ಆದರೂ ಒಂದಷ್ಟು ನಾವು ಭರವಸೆಗಳು ಇಟ್ಕೊಂಡೇ ಕಾಯಬೇಕಾಗುತ್ತೆ. ನಾವು ರಾಜಕಾರಣವನ್ನು ನಾವು ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಪೊಲಿಟಿಕ್ಸ್ ಇಸ್ ದ ಮೋಸ್ಟ್ ಡೈನಮಿಕ್ ಫೀಲ್ಡ್. ಅಂದರೆ 2/3 ಮೆಜಾರಿಟಿ ಟ್ರೆಂಡ್ ಅಲ್ಲಿ ತೋರಿಸ್ತಾ ಇದೆ. ಹೌದೌದು, 2/3 ಮೆಜಾರಿಟಿಗೆ ಸಮಸ್ಯೆ ಆಗಲ್ಲ. ಸಿಂಪಲ್ ಮೆಜಾರಿಟಿಗೆ ಸಮಸ್ಯೆ ಆಗಲಾರದು. ಆದರೆ ರಾಜಕೀಯ ಬಹುಶಃ ನಾನು ಯೋಚನೆ ಮಾಡ್ತಾ ಇರೋದು, ಬಹುಶಃ ಈ ಮಾತನ್ನು ನೆನ್ಪಿಟ್ಕೊಳ್ಳೋಣ. ಇದನ್ನು ಬೇಕಾದ್ರೆ ಆನ್ ರೆಕಾರ್ಡಲ್ಲಿ ಬೇಕಾದರೂ ಇರಲಿ, ರೆಕಾರ್ಡಲ್ಲೇ ಇರುತ್ತೆ. ನಿತೀಶ್ ಕುಮಾರ್ ಅವರು ಮುಂದೆ ಬಹುಶಃ ಯಾವ ತೀರ್ಮಾನವನ್ನು ತಗೊಳ್ತಾರೆ, ಯಾಕೆಂದ್ರೆ ಅವ್ರದ್ದೊಂದು ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ. ಹಿಂದೆ ಅನೇಕ ಬಾರಿ ಬಿಜೆಪಿಯ ಜೊತೆಗೆ ಸಖ್ಯವನ್ನು ಬಳಸಿ ಬಿಜೆಪಿಯ ಜೊತೆಗಿನ ಸಖ್ಯವನ್ನು ಮುರಿದು ಹೊರಗಡೆ ಹೋದದ್ದು. ಬಿಹಾರದಲ್ಲಿ ಇವರಿಬ್ಬರೂ ನಾಯಕರು ಅವರು ಒಂದು ತೀರ್ಮಾನ ಮಾಡ್ದಂಗಿದೆ. ಒಂದು ಮೋಸ್ಟ್ ಬ್ಯಾಕ್ವರ್ಡ್ಸ್ ಅನ್ನ, ಮಹಾದಲಿತನ್ನ ಎಲ್ಲವನ್ನು ಸಂಘಟಿಸುವಂಥದ್ದು, ಮುಸ್ಲಿಂ ಅಂಡ್ ಯಾದವರನ್ನ ಸಂಘಟಿಸ್ಕೊಳ್ಳುವಂಥದ್ದು, ಈ ರೀತಿಯ ಕಾಂಬಿನೇಷನ್ಗಳನ್ನು ಮಾಡ್ತಾನೆ ಅವರು ಒಂದು ತೀರ್ಮಾನ ಮಾಡಿದ್ದಂಗಿತ್ತು. ಏನು ಅಂತಂದ್ರೆ, ಯಾವುದೇ ರಾಷ್ಟ್ರೀಯ ಪಕ್ಷಗಳನ್ನ ನಮ್ಮ ರಾಜ್ಯದ ಒಳಗಡೆ ಬಿಟ್ಕೊಳ್ಳೋದು ಬೇಡ, ನಾವ್ ಆಳ್ಬೇಕು, ಇಲ್ಲ ನೀವ್ ಆಳ್ಬೇಕು, ನಾಟ್ ಬಿಗ್ ನ್ಯಾಷನಲ್ ಪಾರ್ಟೀಸ್ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಇವತ್ತು ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ನಂಬರ್ನ ತಗೊಂಡು JDU ಅನ್ನ ಪಕ್ಕಕ್ಕೆ ಸರಿಸ್ತಿರುವಂತ ಸಂದರ್ಭದಲ್ಲಿ ಇಟ್ಸ್ ಎನ್ ಅಲಾರಾಮಿಂಗ್ ಕಾಲ್ ಫಾರ್ ನಿತೀಶ್ ಕುಮಾರ್ ಆಲ್ಸೋ. ಸೊ ಹೀಗಿರೋದ್ರಿಂದ ನಾಳೆ ದಿವಸ ನಿತೀಶ್ ಕುಮಾರ್ ಅವ್ರಿಗೆ ದೇಶದ ಪ್ರಧಾನಮಂತ್ರಿ ಆಗೋ ಅವಕಾಶವೇನಾದರೂ ಬಂದರೆ ಬಿಹಾರದ ಚುನಾವಣೆ, ಬಿಹಾರದ ರಾಜಕಾರಣ ಅಲ್ಲ, ವಾಟ್ ಈಸ್ ಇಟ್ ಫಾರ್ ನಿತೀಶ್ ಕುಮಾರ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಕಾಂಗ್ರೆಸ್ ಪಕ್ಷದ ಹೋಗ್ತಾರೆ. ವಾಟ್ ಈಸ್ ಇಟ್ ಫಾರ್ ರಾಹುಲ್ ಗಾಂಧಿ? ಕಾಂಗ್ರೆಸ್ ಅಲ್ಲಲ್ಲ, ರಾಹುಲ್ ಗಾಂಧಿ ಅವರಿಗೆ ಒಂದು ಸತ್ಯ ಏನು ಅಂತಂದ್ರೆ, ಬಿಹಾರದಲ್ಲಿ ನಮಗೇನು ಬಹಳ ದೊಡ್ಡ ಸ್ಟ್ರಾಂಗ್ ಬೇಸ್ ಇರಲಿಲ್ಲ. ಯಾವ ಬಿಹಾರ ರಾಜ್ಯ ಬಹುತೇಕ ಅದರ ರಾಜಕಾರಣ ಶುರುವಾಗಿದ್ದೆ ಆಂಟಿ ಕಾಂಗ್ರೆಸ್ ಮೂವ್ಮೆಂಟಿನ ಮೂಲಕ, JP ಅವರ ಮೂವ್ಮೆಂಟಿಂದ. ಹೌದು, ಇವರಿಬ್ಬರೂ ನಾಯಕರು, ನಿತೀಶ್ ಮತ್ತು ಯಾದವ್ ಅವರು, ಲಾಲು ಪ್ರಸಾದ್ ಅವರು ಇಬ್ಬರು ಕೂಡ ಕಾಂಗ್ರೆಸ್ಸಿನ ವಿರುದ್ಧವೇ ರಾಜಕಾರಣದ ಪಟ್ಟುಗಳನ್ನ ಎಕ್ಸಸೈಸ್ ಮಾಡಿಕೊಂಡು ಹೊರಗಡೆ ಬಂದವರು. ಹಿಂಗಾಗಿ ಅದು ಆಂಟಿ ಕಾಂಗ್ರೆಸ್ ಅನ್ನುವ ಮನಸ್ಥಿತಿ ಒಳಗಡೆ ಆ ರಾಜ್ಯವನ್ನು ಅವರು ಬಿಲ್ಡ್ ಮಾಡಿದವರು. ಇವತ್ತು ಬಿಜೆಪಿ ಸಕ್ಸಸ್ಫುಲಿ ಅದರೊಳಗಡೆ ಪೆನಿಟ್ರೇಟ್ ಮಾಡಿದೆ. ಮತ್ತು ಬಹುಶಃ ನಾವು ನೋಡ್ತಾ ಬಂದರೆ ಈ ದೇಶದ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಬಿಜೆಪಿ ಪ್ರಾದೇಶಿಕ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಬಂತು, ಅಲ್ಲೆಲ್ಲ ಬಿಜೆಪಿ ಯಶಸ್ವಿಯಾಗಿ ಒಳಗನುಗ್ಗಿದೆ ಮತ್ತು ಆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸ್ತಾ ಬಂದಿದೆ. ಉದಾಹರಣೆಗೆ ನೋಡಿದ್ರೆ ಮಹಾರಾಷ್ಟ್ರಗೋಯ್ತು, ಶಿವಸೇನೆಯ ಅಂಬ್ರಲಾದ ಕೆಳಗಡೆ, ಶಿವಸೇನೆಯ ನೆರಳಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಶುರು ಮಾಡಿ ಕಡೆಗೆ ಶಿವಸೇನೆಯನ್ನು ಓಡದೆ ರೋಲ್ ಮಾಡಿತು, ಕಡೆಗೆ ಶಿವಸೇನೆಯನ್ನು ದುರ್ಬಲಗೊಳಿಸ್ತು, ಬಿಜೆಪಿ ಪ್ರಬಲ ಪಕ್ಷವಾಗಿ ಬೆಳೀತು. ಇವತ್ತು ಕರ್ನಾಟಕಕ್ಕೆ ಬಂತು, ಕರ್ನಾಟಕದಲ್ಲಿ JDSನವ್ರ ಜೊತೆಗೆ ಸಖ್ಯ ಬೆಳೆಸ್ಕೊಳ್ತು. ಯಾವ JDSನವರ ಪ್ರಬಲವಾದಂಥ ಕ್ಷೇತ್ರಗಳು, ಒಕ್ಕಲಿಗರ ಮತಗಳಿರುವಂಥ ಕ್ಷೇತ್ರಗಳು ಅಂತಿದ್ವು, ಇವತ್ತು ಆ ಜಾಗದಲ್ಲಿ ನಿಧಾನವಾಗಿ ಬಿಜೆಪಿ ತನ್ನ ಶಕ್ತಿಯನ್ನು ಏರಿಸ್ಕೊಳ್ತಾ ಹೋಗಿದೆ. ಅದು JDSಗೂ ಕೂಡ ಒಂದು ಅಲಾರಾಮ್ ಕಾಲ್. ಪಕ್ಕದಲ್ಲಿ ಕೂತ್ಕೊಂಡು ಮುನಿಸ್ವಾಮಿ ಅವ್ರನ್ನ ಆಗ್ತಿರ್ತಾರೆ. ಗೆದ್ದು ಸಿಟ್ಟಿಂಗ್ MP ಆಗಿದ್ದವರು JDS ಕ್ಷೇತ್ರ ಬಿಟ್ಕೊಟ್ರು. ಅವರು ಹೌದು JDS ಕ್ಷೇತ್ರ ಬಿಟ್ಕೊಟ್ರು ಅಂತವ್ರು ಪಕ್ಕದಲ್ಲಿ ನೀವು ಕುತ್ಕೊಂಡು. ಸರ್, ನಮ್ಮ ಪರಿಸ್ಥಿತಿ ಅಲ್ಲ, ಅವ್ರಿಗೂ ಅದು ಸತ್ಯ ಅನ್ಸಿದೆ. ಮತ್ ನಮ್ಮ ಪರಿಸ್ಥಿತಿ ಏನು ಭಿನ್ನ ಅಲ್ಲ. ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ MP ನಾವು ಹೋದಾಗ ನಾವು ಉಡುಪಿ JDSನವ್ರಿಗೆ ಬಾವುಟ ಕಟ್ಟೋರಿಲ್ಲ, ಆದ್ರೂ JDSನವ್ರು ಉಡುಪಿ ಸಿಟ್ಬೇಕು. ಉತ್ತರ ಕನ್ನಡ ಜಿಲ್ಲೆ JDSನವ್ರು ಬಾವುಟ ಕಟ್ಟೋರಿಲ್ಲ, ಆದ್ರೂ ಅವ್ರಿಗೆ ಸಿಟ್ಬೇಕು. ಅಲ್ಲ, ನಮ್ದು ಕಾಂಬಿನೇಷನ್. ಒಂದಕ್ಕೊಂದು ಕಂಪೇರ್ ಮಾಡಬೇಡಿ. ನಿಮಗೂ ಬಾವುಟ ಕಟ್ಟೋರು ಇರ್ಲಿಲ್ಲ ಆ ಕ್ಷೇತ್ರದಲ್ಲಿ. ಇಲ್ಲ, ನಮಗಿದ್ರು, ಉಡುಪಿಯಲ್ಲೂ ನಮಗಿದ್ರು, ಉತ್ತರ ಕನ್ನಡ ಜಿಲ್ಲೆಯಲ್ಲೂ. ಬಿಜೆಪಿಗೆ ನಾವೇ ಸ್ಟ್ರಾಂಗ್ ಕಂಟೆಂಡರ್ ಸರ್ ಎರಡು ಕ್ಷೇತ್ರಗಳಲ್ಲಿ. ನಾವು ಚುನಾವಣೆಯಲ್ಲಿ ಸೋತಿರ್ಬೋದು, ಗೆದ್ದಿರ್ಬೋದು, ಆದ್ರೆ ನಮ್ಮ ಪ್ರೆಸೆನ್ಸ್ ಬಹಳ ಸ್ಟ್ರಾಂಗ್ ಆಗಿದೆ. ಅಂದ್ರೆ ನೀವು ನಿಮ್ಮ ಕ್ಷೇತ್ರ ಗೆದ್ದಿದ್ದ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿಲ್ಲ ಬಿಜೆಪಿ ಅವರು. ಪಾಪ ನನಗೆ ಸಂಕಟ ಆಗ್ತಾ ಇದೆ. ಸಿಟ್ಟಿಂಗ್ MP ಆಗಿದ್ದವರು JDS ಕ್ಷೇತ್ರ ಬಿಟ್ಕೊಟ್ಟು ನೀವು JDS ಅನ್ನು ಬಿಜೆಪಿ ಮುಗಿಸ್, ಪಾಪ ಅವ್ರು ತಮ್ಮ ಸಂಕಟ ಹೇಳ್ಕೊಳ್ಳೋಂಗಿಲ್ಲ. ನಾವೆಲ್ಲ ನಮಗೆ ಸಂಕಟ ಆಗಿದೆ. ಮಾತ್ರ ಅಲ್ಲ, ತುಮಕೂರಿನಲ್ಲಿ ಆಗಿದ್ದೇನೋ, ತುಮಕೂರಿನಲ್ಲಿ ಸಿಟ್ಟಿಂಗ್ MP ಸೀಟನ್ನು ಕಿತ್ತು ದೇವೇಗೌಡರು ಕೊಟ್ವಿ, ಅಲ್ಲೂ ಕೂಡ ನಮಗೂ ಸಂಕಟ ಆಗಿದೆ. ಅದೇ ಪರಿಸ್ಥಿತಿ ಇವರು ಅನುಭವಿಸಿದ್ದಾರೆ. ಸಂಕಟ 174 NDA, 174 NDA, ಮಹಾಗಠಬಂಧನ 65, 74 ಬಿಜೆಪಿ ಮತ್ತು JDU. ಅಜಿತ್, ಇದು ಒಟ್ಟು ವ್ಯತ್ಯಾಸ ನಿಮಗೆ ಅಂದರೆ ಒಂದು ಲೈನಲ್ಲಿ ಹೇಳಬೇಕಾದ್ರೆ,
ಸುಮಾರು 30 ಕ್ಷೇತ್ರಗಳನ್ನು RJD ಕಳೆದುಕೊಂಡಿದೆ, ಎಸ್ 30 ಕ್ಷೇತ್ರಗಳನ್ನು JDU ಗೆದ್ದುಕೊಂಡಿದೆ. ಅದರ್ವೈಸ್ ನೋಡಿ, ಲಾಸ್ಟ್ ಟೈಮ್ 74 BJP ಇತ್ತು, ಅಲ್ಲಿಗೆ ಬಂದು ನಿಂತು. ಕಾಂಗ್ರೆಸ್ 19ರಲ್ಲಿತ್ತು, ಒಂದು 5 ಸೀಟ್ ಕಳ್ಕೊಂಡಿದೆ. ನಾವೀಗ ಎಷ್ಟೇ ಕಾಂಗ್ರೆಸ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದ್ದರೂ ಲಾಸ್ಟ್ ರಿಸಲ್ಟ್ ವಾಸ್ 19 ಸೀಟ್ಸ್, 5 ಸೀಟನ್ನು ಕಳ್ಕೊಂಡಿದೆ. JDU 43ರಲ್ಲಿತ್ತು, 74ಕ್ಕೆ ಬಂದಿದೆ, Yes. ಅಂದರೆ +31. RJD ಕೂಡ 73, 75ರಲ್ಲಿತ್ತು, 46, ದಟ್ ಈಸ್ -29-30. ಹೌದು, ಇಡೀ ಬಿಹಾರದ ಫಲಿತಾಂಶ ಇದೆ. ಇಷ್ಟೇ. ಹೌದು ಹೌದು ಹೌದು. ಅಂದರೆ ಅರ್ಥ ಏನು ಅಜಿತ್ ಅಂದರೆ, ಕಳೆದ ಬಾರಿ ತೇಜಸ್ವಿ ಯಾದವ್ಗೆ ಏನೊಂದು ಮೊಮೆಂಟಮ್ ಸಿಕ್ಕಿತ್ತು, 25ರಲ್ಲಿ ಆ ಮೊಮೆಂಟಮನ್ನು ಹೋಲ್ಡ್ ಮಾಡ್ಲಿಕ್ಕೆ ತೇಜಸ್ವಿ ಯಾದವ್ ಸಾಧ್ಯ ಆಗಿಲ್ಲ. ನಿತೀಶ್ ಕುಮಾರ್ ಕಳೆದ ಬಾರಿ ಒಂದು ಫೆಟಿಕ್ ಫ್ಯಾಕ್ಟರ್ ಬಂದಿತ್ತು, ಆ ಫೆಟಿಕ್ ಫ್ಯಾಕ್ಟರ್ನಿಂದ ಹೊರಗಡೆ ಬಂದು ನಿತೀಶ್ ಕುಮಾರ್ ನನಗನ್ಸುತ್ತೆ ಈ ವಯಸ್ಸಿನಲ್ಲಿ ಒಂದು ಭರ್ಜರಿ ಬ್ಯಾಟಿಂಗನ್ನು ಮಾಡಿದೆ. ಎಸ್. ಆ್ಯಂಡ್ ಅಜಿತ್, ನಾವು ಬರೀ ಪೊಲಿಟಿಷಿಯನ್ಸ್ಗಳನ್ನು ಯಾವತ್ತಿಗೂ ಕೂತ್ಕೊಂಡು ಕ್ರಿಟಿಸೈಸ್ ಮಾಡ್ತೀವಿ. ಬಟ್ ನಿಮ್ಗೆ 20 ವರ್ಷದ ನಂತರ ಭಾರತೀಯ ಜನತಾ ಪಾರ್ಟಿ ಅಂತ ಬರೀ ನ್ಯಾಷನಲ್ ಟೆಂಪ್ಲೇಟ್ ಇಟ್ಕೊಂಡು ಚುನಾವಣೆ ಮಾಡ್ತಕ್ಕಂಥ ಪಾರ್ಟಿಯ ಜೊತೆ ಏಗ್ತಾ ನೀವು ವಾಪಸ್ ಸರ್ಕಾರವನ್ನು ತರೋದಿದೆ ಅಲ್ವಾ, ದಟ್ ಈಸ್ ಅ ಹ್ಯೂಜ್ ಥಿಂಗ್ ಫಾರ್ Huge. ಆಮೇಲೆ ಅವರು ಕುರ್ಮಿ ಸಮುದಾಯದಿಂದ ಬರ್ತಾರೆ. ಕುರ್ಮಿ ಏನು ಬಿಹಾರದಲ್ಲಿ ಒಂದು ದೊಡ್ಡ ಸಮುದಾಯ ಅಲ್ಲ. ಯಾದವೇತರ ಹಿಂದುಳಿದ ವರ್ಗಗಳಲ್ಲಿ ಕುರ್ಮಿ, ಕುಶ್ವಾ, ಕೋರಿ, ಲವಕುಶ ಅಂತ ಕರೀತಾರೆ. ಬರೀ ಆ ಸಮುದಾಯಗಳನ್ನು ಇಟ್ಕೊಂಡು ಅಧಿಕಾರ ಮಾಡೋಕ್ಕಾಗಲ್ಲ. ಬಟ್ EBCs, ಮಹಾದಲಿತ್, ಪಶ್ಮಂದ ಮುಸ್ಲಿಮ್ಸ್, ಎಸ್. ನೋಡಿ ಪಶ್ಮಾಂಧ ಮುಸ್ಲಿಮ್ಸ್ ಬಗ್ಗೆ ಒಂದು ಅನಲೈಸಿಸ್ ನೋಡ್ತಾ ಇದ್ದೆ ನಾನು. ಮಹಾಗಠಬಂಧನ್ ಕಡೆ ಬಂದಂಗೆ ಕಾಣಿಸ್ತಾ ಇದೆ ಅವ್ರು ಈ ಸಲ ಪಶ್ಮಾಂಧ. ಬಟ್ ನಿತೀಶ್ ಕುಮಾರ್ ಜೊತೆಗೂ ಕೂಡ ಇದ್ದಾರೆ ನೋಡಿ. Yes. ನಿತೀಶ್ ಕುಮಾರ್ ಕೂಡ ತುಂಬ ಅಂದರೆ ಮಾಗಿದ ರಾಜಕಾರಣಿ ಹೇಗಿರ್ತಾರೆ. ಈ ಬಾರಿ ಟಿಕೆಟ್ ಹಂಚಿಕೆ ಆಯಿತು. ಸಂಜಯ್ ಜಾ, ಲಲನ್ ಸಿಂಗ್ ಎಲ್ಲ BJP ಜೊತೆ ಮಾತುಕತೆ ನಡೆಸಿದ್ರು. ಫಸ್ಟ್ ಲಿಸ್ಟ್ ಬಿಡುಗಡೆ ಮಾಡಬೇಕು ಅಂತ ಫಸ್ಟ್ ಲಿಸ್ಟ್ ತಂದು ಕೊಟ್ಟರು. ಪತ್ರಕರ್ತರು ಒಂದು ಇಬ್ಬರನ್ನು ಕರೆಸಿ ನಿತೀಶ್ ಕುಮಾರ್ ಹೇಳಿದರು, ಏನು ನಾನು ಇಷ್ಟು ಮುಸಲ್ಮಾನರಿಗೋಸ್ಕರ ನಾನು ಕೆಲಸ ಮಾಡಿದ್ದೀನಿ, ಫಸ್ಟ್ ಲಿಸ್ಟಲ್ಲಿ ಮುಸಲ್ಮಾನ್ ಹೆಸರಿಲ್ವಾ ಅಂತ. ಎಸ್. ಜಿತೇನ್ ರಾಮ್ ಮಾಂಜಿಯನ್ನು ಅವರು ಮುಖ್ಯಮಂತ್ರಿ ಮಾಡಿದ್ದು ಕೂಡ ಮಹಾದಲಿತರನ್ನ ದೃಷ್ಟಿಯಲ್ಲಿಟ್ಕೊಂಡು. EBC ಸಮುದಾಯಗಳನ್ನು ನೋಡಿ, 20ರಲ್ಲಿ ಏನು ನೆಗೆಟಿವ್ ಇತ್ತು ನಿತೀಶ್ ಕುಮಾರ್ಗೆ, 25ರಲ್ಲಿ ಇನ್ನೇನು ನಿತೀಶ್ ಕುಮಾರ್ ಹೋಗ್ಬಿಡ್ತಾರೆ ಅಂತಂದಾಗ ಅವರ ಪಕ್ಕ ಕಟ್ಟ ಮತದಾರರು ಬಂದು ಗಟ್ಟಿಯಾಗಿ ಅಪ್ಕೊಂಡಿದ್ದಾರೆ ವಾಪಸ್. ದಟ್ ಈಸ್ ದ ಸ್ಟೋರಿ ಆಫ್ ಬಿಹಾರ್. ಅದರಲ್ಲೂ ಮಹಿಳೆಯರು, ಮುಸ್ಲಿಂ ಯಾದವ್ ಕಾಂಬಿನೇಷನ್ ಮಹಾಗಠಬಂಧನ್ ವರ್ಕೌಟ್ ಮಾಡ್ತಾ ಇತ್ತು. MY ಕಾಂಬಿನೇಷನ್ ಅಂತ. ಬಟ್ ಇಟ್ ವಿಲ್ ಕಮ್ ವಿತ್ ಅ ಕಾಸ್ಟ್. ಇಟ್ ವಿಲ್ ಕಮ್ ವಿತ್ ದಟ್ ಈಸ್ 10,000. ಅದೇ ಅದೇ. ಎಸ್. ಮುನಿಸ್ವಾಮಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಮುನಿಸ್ವಾಮಿ ಅವರೇ, ರಾಹುಲ್ ಗಾಂಧಿ ಅವರು ತೇಜಸ್ವಿ ಯಾದವ್ ಸೇರ್ಕೊಂಡು ಇಡೀ ಬಿಹಾರ ಸುತ್ತಾ ಇದ್ರು, ಮತಗಳ್ಳತನ ಅಂತ. ನೀವು ನಗ್ತಿದ್ರು ಏನಲ್ಲ, ನಾವು ಕಳ್ಳತನ ಮಾಡ್ತಿಲ್ರಿ, ಖರೀದಿ ಮಾಡ್ತಿದ್ದೀವಿ ಅಂತ. 10,000 ಅಕೌಂಟ್ಗೆ ಹಾಕಿ ಕಳ್ಳತನ ಅಲ್ಲ, ಖರೀದಿನೇ ಮಾಡ್ತಿದ್ದೀವಿ ನಾವು ಅಂತ. ನಾ ಇದನ್ನು ಒಂದು ಡೀಪ್ ಪೇನ್ನೊಂದಿಗೆ ಹೇಳ್ತಾ ಇದ್ದೀನಿ. ನೀವು ಎಲೆಕ್ಷನ್ ಎಲ್ಲಿಗೆ ತಗೊಂಡು ಹೋಗ್ಬಿಡ್ತೀರಿ ಹಿಂಗೆ ಮಾಡಿದ್ರೆ. ಸಿದ್ದರಾಮಯ್ಯ 140 ಕೋಟಿ ಮಹಿಳೆಯರ ಅಕೌಂಟಿಗೆ 10,000 ಹಾಕಿ, ಅದನ್ನೇನು ಚುನಾವಣೆಗಳ ಘೋಷಣೆ ಆಗೋದಕ್ಕಿಂತ ಒಂದು ವಾರ ಮುಂಚೆ ಒಂದು ಯೋಜನೆ ಉದ್ಘಾಟನೆ ಅಂತೆ, CM ರೋಜ್ಗಾರ್ ಯೋಜನೆ ಅಂತ. ಅಜಿತ್, ನಾವು ಅದಾಗಿ ಚುನಾವಣೆಗಳ ಘೋಷಣೆ ಆಗಿ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ರೀ, ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಅಕೌಂಟಿಗೆ ದುಡ್ಡು ಹಿಂಗೆ ಯಾಕೆ ಮಾಡ್ತೀರಪ್ಪ ಅಂದರೆ, ಹಳೆ ಯೋಜನೆ ಇದು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ರಿ. ಮತ ಖರೀದಿ ನಡೆದಿದೆ ಸ್ವಾಮಿ ಅಲ್ಲಿ. ಅಜಿತ್, ಕರ್ನಾಟಕದಲ್ಲಿ DK ಶಿವಕುಮಾರ್ ಸಿದ್ದರಾಮಯ್ಯನವರು ಗ್ಯಾರಂಟಿಗೆ ಸಹಿ ಮಾಡಿದಾಗ ನಾನು ಇಲ್ಲೇ ಕೂತ್ಕೊಂಡು BJP ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅಯ್ಯೋ, ಹಣ ಕೊಡ್ತಾ ಇದ್ದಾರೆ, ಹಣ ಕೊಟ್ಟು ಕಾಂಗ್ರೆಸ್ ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಅವರು ನಂತರ ಕೊಡ್ತೀವಿ ಅಂತ ಹೇಳಿದ್ರು, ನೀವು ಮೊದಲೇ ಕೊಟ್ಬಿಟ್ರಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಘೋಷಿಸಿದ ನಂತರ 2 ತಿಂಗಳು, 3 ತಿಂಗಳು, 4 ತಿಂಗಳು ದುಡ್ಡು ಬರೋದಿಲ್ಲ. ಲೋಕಸಭಾ ಚುನಾವಣೆಗಿಂತ ಒಂದು ವಾರ ಮುಂಚೆ ಎಲ್ರಿಗೂ ದುಡ್ಡು ಹಾಕ್ಬಿಟ್ರು ಅವರು ರಾಜ್ಯ ಸರ್ಕಾರದಿಂದ. ನೀವು ವೋಟಿಂಗ್ ಇನ್ನೊಂದು ವಾರ ಇದೆ ಅನ್ನುವಾಗ ಎಲ್ರಿಗೂ ದುಡ್ಡು ಹಾಕ್ಬಿಟ್ರಿ 10,000. ಇದು ಖರೀದಿ ಅಲ್ವಾ ಇದು? ಮುಂಚೆ ಎಲ್ಲ ದುಡ್ಡು ಕದ್ದು ಮುಚ್ಚಿ ಕೊಡ್ತಿದ್ರು ಸರ್, ಈಗ ಅಕೌಂಟಿಗೆ ಹಾಕೋದಂತೆ. ಸರ್, ನಮ್ಮಲ್ಲಿ ಕರ್ನಾಟಕದಲ್ಲಿ ನೀವು ಈಗ ತಾನೇ ಹೇಳ್ತಾ ಇದ್ರಿ, ಸಿದ್ದರಾಮಯ್ಯವ್ರ ಚುನಾವಣೆಗೆ ಬಿಫೋರ್ ಆಗಿ ಒಂದು 3-4 ತಿಂಗಳು ಹಣ ಹಾಕದೆ ಎಲ್ಲ ಹೆಣ್ಮಕ್ಳ ಕೈನಲ್ಲಿ ಬೈಸ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಹಣ ಹಾಕಿ ಓಟ್ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ನಾವು ಕರ್ನಾಟಕದಲ್ಲಿಂದನೇ ಶುರುವಾಗಿದೆ. ಆದರೆ ಬಿಹಾರದಲ್ಲಿ ಚುನಾವಣಾ ನೀತಿ ಸಂಹಿತೆ ಶುರುವಾಗಕ್ಕೆ ಮೊದಲೇ ನಿತೀಶ್ ಕುಮಾರ್ ಏನಿದ್ರು, ಎಲ್ಲ ಹೆಣ್ಮಕ್ಳ ಅಕೌಂಟಿಗೆ 10,000 ಹಾಕೋದ್ರ ಮುಖಾಂತರ ಇವತ್ತು ಏನು ಬಿಹಾರದಲ್ಲಿ
ಜನ ತೀರ್ಮಾನ ಮಾಡಿದರು ಜಂಗಲ್ ರಾಜ್ 2 ಶುರುವಾಗಬಾರ್ದು ಅಂತ ಹೇಳಿ ಸರ್. ಅದಕ್ಕೋಸ್ಕರ ಇವತ್ತು ಯಾವುದೇ ಹಳ್ಳಿಗಳಲ್ಲಿ ಹೋದ್ರೂ ಜನ ನಮಗೆ NDA ಸರ್ಕಾರ ಬರಬೇಕು, ನರೇಂದ್ರ ಮೋದಿಜಿಯವರು ಬರಬೇಕು, ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಸರ್. ಅದಕ್ಕೋಸ್ಕರ ಓಟ್ ಬರ್ತಾ ಇದೆ ವಿನಃ ನಾವು ಇವತ್ತು ಬಿಹಾರದಲ್ಲಿ ನಾವು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರಾಜ್ಯಗಳು ಹೋಲಿಸಿದಾಗ ಸುಮಾರು ಒಂದು 25-30 ವರ್ಷ ಹಿಂದೆ ಇದೆ ಸರ್ ಡೆವಲಪ್ಮೆಂಟಲ್ಲಿ. ಅವ್ರಿಗೆ ಗೊತ್ತಾಗಿತ್ತು ನಮ್ಮ UPA ಸರ್ಕಾರದ ಅವಧಿಯಲ್ಲಿ ಏನೇನು ಕೆಲಸ ಆಗಿತ್ತು, ಲಾಲು ಪ್ರಸಾದ್ ಯಾದವ್ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಈ ಬಾರಿ ಬಿಹಾರ ಡೆವಲಪ್ಮೆಂಟ್ ಆಗಬೇಕಂದ್ರೆ, ಬಿಹಾರ ಜನಕ್ಕೆ ಒಳ್ಳೇದಾಗಬೇಕಂದ್ರೆ NDA ಸರ್ಕಾರನೇ ಬರಬೇಕಂತೇಳಿ ತೀರ್ಮಾನ ಮಾಡಿದ್ರಿಂದ ಇವತ್ತು ಚುನಾವಣೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀರಿ ವಿನಃ ಬೇರೆ ಯಾವುದೋ ಆಮಿಷಗಳು ಡೆವಲಪ್ಮೆಂಟ್ಗೆ ಓಟ್ ಕೊಟ್ಟಿದೆ ಸರ್ ಬಿಹಾರಲ್ಲಿ. ಮತ್ತು 10,000 ಯಾಕೆ ಹಾಕಿದ್ರಿ ಅಂತ? 10,000 ಇವಾಗ ಎಲ್ಲ ಕಡೆನೂ ಚುನಾವಣೆ ನಡೀತಾ ಇದೆ, ನಾವು ನಡೆಸ್ತಾ ಇದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಏನು ಕೊಡ್ತೀರಿ, ಲಖಪತಿ ದೀದಿ ಅಂತ ಮಾಡ್ತೀರಿ. ಸುಮಾರು 1 ಕೋಟಿ ಜನಕ್ಕೆ ನಾವು 1 ಲಕ್ಷ ಕೊಡೋದ್ರ ಮುಖಾಂತರ ನಾವು ಫಸ್ಟಿಂದನೂ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶ್ವಕರ್ಮ ಯೋಜನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.